ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಅಬ್ಯೂಸಸ್ ಯೂಸ್ ಮಾಡುವಂಥ ಕಾಮನ್ ಟಾಕ್ಸಿಕ್ ಆ್ಯಟಿಟ್ಯೂಡ್ ಏನು ಅಂತ ಹೇಳ್ತಾ ಬರ್ತೀನಿ. ಮೊದಲನೇದು ಅಬ್ಯೂಸರ್ಸ್ ಒಂದು ರಿಲೇಷನ್ಶಿಪ್ನಲ್ಲಿ ಯೂಸ್ ಮಾಡುವಂಥದ್ದು ಏನಾಗುತ್ತೆ ಅಂದರೆ ನೇಮ್ ಕಾಲಿಂಗ್ ಅಂತ ಹೇಳ್ತೀವಿ. ನೇಮ್ ಕಾಲಿಂಗ್ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ನಿಮ್ಮ ಬಿಹೇವಿಯರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ನಿಮ್ಮ ಫ್ಯಾಮ್ಲಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಿನಗೇನು ಮಾಡೋಕ್ಕೆ ಆಗೋದೇ ಇಲ್ಲ, ನಿನ್ನ ಕೈಲಿ ಇಷ್ಟೇ ಆಗೋದು, ನಿನಗೆ ಅಷ್ಟು ಯೋಗ್ಯತೆ ಇಲ್ಲ, ನೀನು ತುಂಬ ಲೇಝಿ. ಸೊ ಆನ್ ದ ಹೋಲ್ ನೀವು ಯಾವುದಕ್ಕೂ ಕೂಡ ಸ್ಟ್ರಾಂಗ್ ಆಗಿ ಏನೋ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನುವ ಹಾಗೆ ನಿಮ್ಮನ್ನು ಕೀಳಾಗಿ ನೋಡುವಂಥದ್ದು, ಇದನ್ನು ನಾವು ನೇಮ್ ಕಾಲಿಂಗ್ ಅಂತ ಹೇಳ್ತೀವಿ. ಆ್ಯಸ್ ಐ ಟೋಲ್ಡ್, ನಿಮ್ಮ ಅಪ್ಪ ನಿನ್ನನ್ನು ಸರಿಯಾಗಿ ಸಾಕಿಲ್ಲ, ನಿಮ್ಮಮ್ಮ ನಿನ್ನನ್ನು ಚೆನ್ನಾಗಿ ಬೆಳೆಸಿಲ್ಲ, ಈ ರೀತಿಯಾಗಿ ಎಲ್ಲ ಮಾತಾಡಿದಾಗ ಏನಾಗುತ್ತೆ, ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಅಂತ ಹೇಳ್ತೀವಿ. ಎರಡನೇದೇನಾಗುತ್ತೆ ಅಂದರೆ ಟ್ರಿಗರಿಂಗ್ ಯೋರ್ ವೀಕ್ನೆಸ್, ಟ್ರಿಗರಿಂಗ್ ಯೋರ್ ಇನ್ಸೆಕ್ಯೂರಿಟೀಸ್ ಅಂತ ಕೂಡ ಹೇಳ್ತೀವಿ. ಟ್ರಿಗರಿಂಗ್ ಯೋರ್ ಇನ್ಸೆಕ್ಯೂರಿಟೀಸ್ ಅಂದರೆ ಈಗ ನಿಮ್ಮ ತೂಕದ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಕಾನ್ಷಿಯಸ್ನೆಸ್ ಇದೆ ಅಂದರೆ, ಅಥವಾ ನಿಮ್ಮ ಮೈ ಬಣ್ಣದ ಬಗ್ಗೆ ಕಾನ್ಷಿಯಸ್ನೆಸ್ ಇದೆ ಅಂದರೆ ಅದ್ರ ಬಗ್ಗೆನೇ ಮಾತಾಡುವಂಥದ್ದು. ನೀನು ಓದಿಲ್ಲ ಅಂದರೆ, ಅಕಸ್ಮಾತ್ ನೀವು ಅಷ್ಟು ಓದಿಲ್ಲ ಅಂದರೆ, ನೀನು ಏನು ಓದೇ ಇಲ್ವಲ್ಲ, ನಿನ್ನ ಕೈಲಿ ಏನೂ ಮಾಡೋಕ್ಕೆ ಆಗಲ್ಲ, ಆದರೆ ನಾನು ನೋಡು ಎಷ್ಟು ಅಚೀವ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳುವಂಥದ್ದು. ಸೊ ನಿಮಗೆ ಯಾವುದು ಒಂದು ಸ್ವಲ್ಪ ನಿಮ್ಮ ಬಗ್ಗೆನೇ ಒಂದು ನೆಗೆಟಿವ್ ಅನಿಸುತ್ತೆ, ವೀಕ್ ಪಾಯಿಂಟ್ ಅನಿಸುತ್ತೆ, ಅದನ್ನು ಹಿಡ್ಕೊಂಡು ಹೀಯಾಳಿಸುವಂಥದ್ದು. ಆ್ಯಸ್ ಐ ಟೋಲ್ಡ್, ನಿಮ್ಮ ಕಲರ್ ಬಗ್ಗೆ ಮಾತಾಡೋ, ಸ್ಕಿನ್ ಟೋನ್ ಬಗ್ಗೆ ಮಾತಾಡುವಂಥದ್ದು, ಅಥವಾ ನೀವೇನಾದರೂ ಒಂದು ಮಿಡಲ್ ಕ್ಲಾಸ್ ಲೈಫ್ನ ನೋಡಿದ್ದೀರಾ ಅಂದರೆ ನೀನು ತುಪ್ಪನೂ ನೋಡಿರಲ್ಲ ನಿನ್ನ ಲೈಫಲ್ಲಿ, ಇನ್ನೇನು ಇಷ್ಟೇ ನಿನ್ನ ಲೈಫ್. ಸೊ ಆನ್ ದ ಹೋಲ್ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋದು, ಇದನ್ನೆಲ್ಲ ನಾವೇನು ಹೇಳ್ತೀವಿ ಅಂದರೆ ಒಂದು ವೀಕ್ ಪಾಯಿಂಟ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ವೀಕ್ ಪಾಯಿಂಟ್ನೇ ಹಿಡ್ಕೊಂಡು ನಿಮ್ಮನ್ನು ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಮಾತಾಡೋದನ್ನ ನಾವು ಟ್ರಿಗರಿಂಗ್ ದ ವೀಕ್ ಪಾಯಿಂಟ್ ಅಂತ ಹೇಳ್ತೀವಿ. ಟ್ರೀಟಿಂಗ್ ಯು ಲೈಕ್ ಅ ಚೈಲ್ಡ್ ಅಂತಲೂ ಇನ್ನೊಂದು ಅಬ್ಯೂಸಿಂಗ್ ಆ್ಯಟಿಟ್ಯೂಡ್ ಇದೆ. ಟ್ರೀಟಿಂಗ್ ಯು ಲೈಕ್ ಅ ಚೈಲ್ಡ್ ಅಂದರೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನು ಇದ್ರೇ ನಿನಗೆ ನಿನ್ನ ಲೈಫ್ನ ಲೀಡ್ ಮಾಡೋಕ್ಕಾಗುವಂಥದ್ದು, ನನ್ನ ಗೈಡೆನ್ಸ್ ನಿನಗೆ ಬೇಕು ಅಂತ ನಂಬಿಸುವಂಥದ್ದು, ನನ್ನ ಅಡ್ವೈಸೇ ನಿನಗೆ ಯಶಸ್ಸನ್ನು ತರುತ್ತೆ ಅಂತ ಹೇಳುವಂಥದ್ದು. ನೀನು ಅಥವಾ ನಿನ್ನ ಲೈಫ್ನಲ್ಲಿ ನೀನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಇಲ್ಲದೆ, ನಿನ್ನ ಲೈಫ್ ಪ್ರೋಗ್ರೆಸ್ ಆಗಬೇಕು ಅಂದರೆ ಅದು ನನ್ನಿಂದ ಮಾತ್ರ ಅಂತ ನಿಮ್ಮನ್ನು ನಂಬಿಸುವಂಥದ್ದು. ಏಕೆಂದರೆ ನೀನು ಸ್ವಲ್ಪ ದಡ್ಡಿ ಇದೆಯಾ, ನೀನು ಸ್ವಲ್ಪ ಪೆದ್ದ ಇದೆಯಾ, ನಿನಗೆ ಸ್ವಂತ ಬುದ್ಧಿ ಇಲ್ಲ. ಸೊ ನಿಮ್ಮ ಬಗ್ಗೆ ನಿಮಗೆ ಅನುಮಾನ ಬರುವ ಹಾಗೆ ಮ್ಯಾನಿಪುಲೇಷನ್ ಮಾಡೋದನ್ನ ನಾವು ಟ್ರೀಟಿಂಗ್ ಯು ಲೈಕ್ ಅ ಚೈಲ್ಡ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ಹೇಳ್ತೀವಿ. ಮತ್ತು ಬ್ಲೇಮಿಂಗ್ ದ ವಿಕ್ಟಿಮ್. ಸೊ ಏನೋ ಒಂದು ಕೆಟ್ಟದಾಯಿತು, ಏನೋ ಒಂದು ಹಾಳಾಯಿತು ರಿಲೇಷನ್ಶಿಪ್ನಲ್ಲಿ, ಹಾಗೇ ಆಗುತ್ತಲ್ಲ, ಒಂದೇ ಥರ ಇರೋದಿಲ್ಲ, ಅದಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದನೇ ಹೀಗಾಗಿದೆ. ಒಳ್ಳೆಯದಾದರೆ ಅವ್ರಿಗವರೇ ಪ್ರಶಂಸೆ ಮಾಡ್ಕೊಳ್ತಾರೆ, ಕೆಟ್ಟದಾದರೆ ನಿನ್ನಿಂದನೇ ಇದೆಲ್ಲ ಕಾರಣ ಆಗಿದೆ, ಈಗ ಲೈಫ್ ಏನೇ ಆಗಿದ್ರೂ ಕೂಡ ಅದು ನೀನೇ ಹೊಣೆ ತೊಗೋಬೇಕು ಅಂತ ದೂರುವಂಥದ್ದು. ನೆಕ್ಸ್ಟ್ ಪ್ಯಾಸಿವ್ ಆ್ಯಂಡ್ ಅಗ್ರೆಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ನಿಮಗೆ ಅವರ ಇಮೋಷನ್ಸ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಹೇಗಿರ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ಖುಷಿಯಾಗಿರ್ತಾರಾ ಇಲ್ವಾ, ಇವತ್ತು ಯಾವ ರೀತಿ ಇರುತ್ತೆ ಅವ್ರ ಮೂಡ್ ಅಂತ ನೀವು ಅವರ ಇಮೋಷನ್ಸ್ನ ಗೆಸ್ ಮಾಡೋದೇ ನಿಮ್ಮ ಕೆಲಸ ಆಗೋಗುತ್ತೆ. So these are the tactics of emotional abusers. Hope this video was helpful. Take care. Thank you so much. Namaskara.